ತುಂಗಭದ್ರಾ ನದಿ ಪಾತ್ರದ ಜನರಿಗೆ ಈಗ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ಟಿಬಿ ಡ್ಯಾಂನ 19ನೇ ಗೇಟ್ ಕೊಚ್ಕೊಂಡು ಹೋಗಿದೆ. ಹಾಳಾಗಿರುವ ಗೇಟ್ ರಿಪೇರಿ ಮಾಡೋದಕ್ಕೆ 32 ಗೇಟ್ಗಳಿಂದಲೂ ಸುಮಾರು 65 ಟಿಎಂಸಿ ನೀರನ್ನ ನದಿಗೆ ಹರಿಬಿಡಬೇಕಾಗಿದೆ. ಈ ಪ್ರಮಾಣದ ನೀರು ಬಿಟ್ರೆ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಇಲ್ಲೆಲ್ಲ ಒಂದು ಭಾಗ. ಇದರ ಜೊತೆಗೇನೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸರ್ಕಾರ ಕೂಡ ಇದರ ಕಡೆಗೆ ಗಮನ ಕೊಡುವಂತ ನಿಟ್ಟಿನಲ್ಲಿ ಇಲಾಖೆಯ ಬೇಜವಾಬ್ದಾರಿ ಕೂಡ ಇಂತಹದೊಂದು ರೀತಿಯಾಗಿ ಸಮಸ್ಯೆ ಎದುರಾಗೋದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಈಗ ಚರ್ಚೆ ನಡೀತಾ ಇದೆ. ಈಗ ಎದ್ನೋ ಬಿದ್ನೋ ಅಂತೇಳಿ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು ಕೂಡ ಬಹಳ ನೀರು ಇದರಿಂದ ಪೋಲಾಗುವ ಕಾರಣದಿಂದಾಗಿ ನಷ್ಟ ಆಗುವಂಥದ್ದು ಲಕ್ಷಾಂತರ ರೈತರಿಗೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ರಿಪೋರ್ಟ್ ನೋಡ್ಕೊಂಡು ಮಾಡೋಣ. ರಾಕೆಟ್ ವೇಗದಲ್ಲಿ ನುಗ್ಗುತ್ತಿರುವ ನೀರು ಡ್ಯಾಂನ ಕ್ರಸ್ಟ್ ಗೇಟ್ ಬಳಿ ಭೋರ್ಗರೆತ ತುಂಡಾಗಿ ನೇತಾಡುತ್ತಿರುವ ಬೃಹದಾಕಾರದ ಚೈನ್. ನೀರು ಪಾಲಾದ ಗೇಟ್ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ. ಕೊಪ್ಪಳದ ಟಿಬಿ ಡ್ಯಾಂನಿಂದ ನೀರು ಹರಿಯುತ್ತಿರುವ ದೃಶ್ಯ ನೋಡಿದ್ರೆ ಯಾವ ದಿಕ್ಕಿಗೆ ಪ್ರವಾಹಾಸುರ ನುಗ್ಗುತ್ತಾನೆ, ಅದ್ಯಾವಾಗ ಊರನ್ನ ಸ್ವಾಹ ಮಾಡ್ತಾನೆ ಅನ್ನೋ ಭೀತಿ ಶುರುವಾಗಿದೆ ನೋಡಿ. ಜಲಾಶಯದ 19ನೇ ಕ್ರಸ್ಟ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ನೀರಿಗೆ ಅಡ್ಡಲಾಗಿದ್ದ ಕ್ರಸ್ಟ್ ಗೇಟ್ ನಿನ್ನೆ ರಾತ್ರಿ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿಯಿಂದ ಇಲ್ಲಿ ತನಕ ಡ್ಯಾಂನಿಂದ ನೀರು ರಕ್ಕಸನಂತೆ ಹರಿದೋಗ್ತಿದ್ದಾನೆ. ಇವು ಚೈನ್ಗಳು, ಇಲ್ಲಿ ಚೈನ್ಗಳನ್ನು ನೋಡಬಹುದಾಗಿದೆ. ಈ ಚೈನ್ಗಳು ರಾತ್ರಿ ಕಟ್ ಆಗಿರೋ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕೊಚ್ಕೊಂಡು, ಅಂದ್ರೆ ಗೇಟು ಕೊಚ್ಕೊಂಡು ಹೋಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇದು ಈ ಕಬ್ಬಿಣದ ಗೇಟನ್ನ ಈ ಚೈನ್ಗಳಿಗೆ ಅಳವಡಿಸಿರುತ್ತಾರೆ. ಆದರೆ ಕಳೆದ ರಾತ್ರಿ 11 ಗಂಟೆ ಸಮಯದಲ್ಲಿ ಡಿಲಿಂಕ್ ಆದ ಪರಿಣಾಮವಾಗಿ ಕಬ್ಬಿಣದ ಗೇಟ್ ಕೊಚ್ಕೊಂಡು ಹೋಗಿರೋದು ಕಳೆದ ಕೆಲ ದಿನಗಳಿಂದ ಜಲಾಶಯ ತುಂಬಿದ್ದು ರೈತರ ಸಂತಸವನ್ನ ಹೆಚ್ಚು ಮಾಡಿತ್ತು. ಆದರೆ ಇದೀಗ ಜಲಾಶಯದ ಗೇಟನ್ನು ರಿಪೇರಿ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಸರಿಸುಮಾರು 60 ಟಿಎಂಸಿಗೂ ಹೆಚ್ಚು ನೀರನ್ನ ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿರುವಂಥದ್ದು. ಅಧಿಕಾರಿಗಳು ಮತ್ತು ಡ್ಯಾಮಿನ ಸಿಬ್ಬಂದಿಯೇ ಅನಿವಾರ್ಯವಾಗಿ ಖಾಲಿ ಮಾಡಬೇಕಂತ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿರ್ವಹಣೆಗಾಗಿ ವರ್ಷಕ್ಕೆ 200 ಕೋಟಿಗೂ ಅಧಿಕ ವೆಚ್ಚ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊಚ್ಚಿ ಹೋದ ಕ್ರಸ್ಟ್ ಗೇಟ್. ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರುವ ತುಂಗಭದ್ರಾ ಡ್ಯಾಮ್ನ ಒಂದು ಗೇಟ್ ಈಗಾಗಲೇ ಕಿತ್ತು ಹೋಗಿರುವಂಥದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು. ಅಂದರೆ ತುಂಗಭದ್ರಾ ಡ್ಯಾಮ್ನ ಒಂದು ವಿಹಂಗಮ ನೋಟವನ್ನು ನಾವು ತೋರಿಸ್ತಾ ಇದ್ದೀವಿ. ಸುಮಾರು 105 TMC ವರೆಗೂ ನೀರನ್ನು ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಅತಿ ದೊಡ್ಡ ಡ್ಯಾಮ್ ಇದು. ಈ ಡ್ಯಾಮ್ನ 32 ಗೇಟ್ಗಳಲ್ಲಿ 19ನೇ ಗೇಟು ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಸಮುದ್ರದಂತೆ ಕಾಣಿಸ್ತಿರುವ ತುಂಗಭದ್ರಾ ನದಿಗೆ ಬೃಹದಾಕಾರದ ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಇದರ ನಿರ್ವಹಣೆಗೆ ವರ್ಷಕ್ಕೆ 200 ಕೋಟಿಗೂ ಅಧಿಕ ವೆಚ್ಚ ಮಾಡಲಾಗ್ತಿದೆ. ಜುಲೈ ತಿಂಗಳಿನಲ್ಲಿ ಡೆಡ್ ಸ್ಟೋರೇಜ್ ಇದ್ರೂ ಸಹ ಅಧಿಕಾರಿಗಳು ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಮಾಡಿಲ್ಲ. ಇದರಿಂದ 19ನೇ ಗೇಟ್ನಲ್ಲಿ ಈ ಅವಾಂತರ ಆಗಿದೆಯನ್ನೋ ಆರೋಪವಿದೆ. ಕ್ರಸ್ಟ್ ಗೇಟ್ ಕಿತ್ತು ಹೋದ ಪರಿಣಾಮ 35,000 ಕ್ಯೂಸೆಕ್ ನೀರು ಹೊರಗೆ ಹೋಗ್ತಿದೆ. ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ 19ನೇ ಗೇಟ್ ಕಿತ್ತು ಹೋಗಿರುವಂಥದ್ದು. ಮುಂದಿನ 32 ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಅವಲೋಕನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಒಂದೇ ಸಮನಾಗಿ ಸಾಕಷ್ಟು ಪ್ರಮಾಣದ ನೀರು ಹೊರಹೋದ್ರೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳು ಮತ್ತು ಹೊಲಗದ್ದೆಗಳು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಟಿಬಿ ಡ್ಯಾಮ್ ಒಟ್ಟು 105.788 TMC ಸಾಮರ್ಥ್ಯವನ್ನ ಹೊಂದಿದೆ. ಸದ್ಯ ಡ್ಯಾಂನಲ್ಲಿ 104.182 TMC ನೀರು ಇದೆ. 32 ಗೇಟ್ ಪೈಕಿ 28 ಗೇಟ್ ಓಪನ್ ಮಾಡಲಾಗಿದೆ. ಡ್ಯಾಮ್ ನೀರು ಖಾಲಿಯಾಗಬೇಕಿದ್ರೆ 4 ರಿಂದ 5 ದಿನ ಬೇಕು. ನಿತ್ಯ 2 ಲಕ್ಷ ಕ್ಯೂಸೆಕ್ನಷ್ಟು ನೀರು ನದಿಗೆ ಹರಿಬಿಡಲೇಬೇಕಿದೆ. ಗೇಟ್ ರಿಪೇರಿಗೆ ವಾರಕ್ಕೂ ಹೆಚ್ಚು ಸಮಯ ಹಿಡಿಯಲಿದೆ. ಮುಂಬೈನಿಂದ ಹೊಸ ಗೇಟ್ ತರಿಸಲಿರುವ ಅಧಿಕಾರಿಗಳು. ಟಿಬಿ ಅಣೆಕಟ್ಟು ನಿರ್ಮಾಣದಲ್ಲಿ ಹೈದರಾಬಾದ್ ಇಂಜಿನಿಯರ್ಸ್ ಗುತ್ತಿಗೆದಾರರದ್ದೇ ಮುಖ್ಯ ಪಾತ್ರವಿದೆ. ಹೀಗಾಗಿ ಗೇಟ್ ಡಿಸೈನ್ ಹೈದರಾಬಾದ್ಗೆ ಕಳುಹಿಸಲಾಗಿದೆ. ಅಲ್ಲದೆ ಮುಂಬೈನಿಂದ ಹೊಸ ಗೇಟ್ ತರಿಸಲು ಪ್ಲಾನ್ ಮಾಡಲಾಗಿದೆ. ಆದ್ರೆ ಈ ಹೊಸ ಗೇಟ್ ತಯಾರಾಗಿ ಬರಲು 1 ವಾರ ಬೇಕಾಗುತ್ತೆ. ಇದರ ಮಧ್ಯೆ ಚೆನ್ನೈ, ಬೆಂಗಳೂರಿನಿಂದಲೂ ತಜ್ಞರ ತಂಡ ಆಗಮಿಸುತ್ತಿದೆ. ದುರಸ್ತಿ ಕಾರ್ಯ ವಿಳಂಬವಾದಷ್ಟು ನೀರು ಖಾಲಿಯಾಗೋ ಆತಂಕವಿದೆ.
ಬಿಡದಿದ್ರೆ ಗೇಟ್ ರಿಪೇರಿ ಆಗಲ್ಲ, ನೀರು ಬಿಟ್ರೆ ಪ್ರವಾಹ ಭೀತಿ. ಡ್ಯಾಂನ ಅಧಿಕಾರಿಗಳೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನೀರು ಬಿಡದೆ ಗೇಟ್ ರಿಪೇರಿ ಆಗಲ್ಲ, ನೀರು ಬಿಟ್ರೆ ನದಿ ತೀರದಲ್ಲಿ ಪ್ರವಾಹ ಭೀತಿ. ಅಲ್ಲದೆ ಡ್ಯಾಂ ಖಾಲಿಯಾದ್ರೆ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. 4 ಜಿಲ್ಲೆ ಜೀವನಾಡಿ ನೀರು ಖಾಲಿಯಾದ್ರೆ ಮತ್ತೆ ತುಂಬಲ್ಲ. ಹಾಗಾಗಿ ರೈತರು ಆತಂಕದಲ್ಲಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ಮಲೆನಾಡಿನಲ್ಲಿ ಮಳೆ ಆದಾಗ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ನೀರು ಬರ್ತದೆ. ಈ ಹಿಂದೆ ಕೂಡ ಅನೇಕ ಬಾರಿ ನೀರು ಬಂದು ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸರಿಯಾಗಿ ಗೇಟ್ಗಳನ್ನ ದುರಸ್ತಿ ಕೆಲಸವನ್ನ ಮಾಡಬೇಕಾಗುತ್ತೆ. ಆದರೆ ಈ TB ಡ್ಯಾಮ್ ಬೋರ್ಡ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರಿಯಾಗಿ ಡ್ಯಾಮ್ನ ಗೇಟ್ಗಳನ್ನ ದುರಸ್ತಿ ಮಾಡಲಿಲ್ವಾ ಅನ್ನೋ ಪ್ರಶ್ನೆ ರೈತರನ್ನ ಕಾಡ್ತಾ ಇರೋದು. ನಿದ್ದೆ ಮಾಡದೆ ರಾತ್ರಿ ಇಡೀ ಕಾದು ಕುಳಿತ ಕಂಪ್ಲಿ ಜನ. ಡ್ಯಾಂನಿಂದ ಹೆಚ್ಚು ನೀರು ಬಿಟ್ರೆ ಇದೇ ಕಂಪ್ಲಿ ಮುಳುಗಡೆ ಭೀತಿ ಶುರುವಾಗಿದೆ. 2.5 ಲಕ್ಷ ಕ್ಯೂಸೆಕ್ನಷ್ಟು ನೀರು ಬಿಟ್ರೆ ಬಳ್ಳಾರಿಯ ಕಂಪ್ಲಿ ಸಂಪೂರ್ಣ ಮುಳುಗಡೆಯಾಗಲಿದೆ. ಹೀಗಾಗಿ ಹೆಚ್ಚು ಪ್ರಮಾಣದ ನೀರು ಹೊರಬಿಡದಂತೆ ಜನರು ಮನವಿ ಮಾಡ್ತಿದ್ದಾರೆ. ಈಗಾಗಲೇ ಇದೇ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಬಂದಾಗಿದೆ. ನಾವೀಗ ಕಂಪ್ಲಿ ಭಾಗದ ಒಂದು ಪ್ರಮುಖ ಸೇತುವೆ ಇಲ್ಲಿ ದಯವಿಟ್ಟು ದೃಷ್ಟಿ ಕೂಡ ಗಮನಿಸಬಹುದು. ಅಂದರೆ ಇದು ಕಳೆದ 15 ದಿನಗಳ ಹಿಂದುಗಡೆ TB ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಟ್ಟಾಗ ಈ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಮುಳುಗಡೆ ಆದ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಫೋಲ್ಗಳು ಅಂದರೆ ಬ್ರಿಡ್ಜ್ ಮೇಲೆ ಇರತಕ್ಕಂಥ ಫೋಲ್ಗಳು ಸಂಪೂರ್ಣವಾಗಿ ಕಿತ್ತು ಹೋಗಿರುವುದು. ನಿನ್ನೆಯಿಂದ ಈವರೆಗೂ TB ಡ್ಯಾಂನಿಂದ 8 TMC ಪೋಲು, 19ನೇ ಕ್ರೆಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿದ್ರಿಂದ ಮಧ್ಯರಾತ್ರಿಯಿಂದ ತುಂಗಭದ್ರಾ ನದಿಗೆ ಈವರೆಗೆ 8 TMCಗೂ ಹೆಚ್ಚು ನೀರು ಪೋಲಾಗಿದೆ. ಅಂದ್ರೆ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇನ್ನು 50 TMCಗೂ ಅಧಿಕ ನೀರು ಹೊರಬಿಡಬೇಕಿದೆ. ರಾತ್ರಿ ವೇಳೆ 2 ಲಕ್ಷ ಕ್ಯೂಸೆಕ್ನಷ್ಟು ನೀರು ಬಿಡಬೇಕಿದೆ. ಮೂರು ರಾಜ್ಯಗಳ ಅಧೀನದಲ್ಲಿದೆ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯ ಕರ್ನಾಟಕದಲ್ಲಿದ್ರೂ ನೆರೆಯ ತೆಲಂಗಾಣ, ಆಂಧ್ರಗಳಿಂದ ಡ್ಯಾಂ ನಿರ್ವಹಣೆ ಮಾಡಲಾಗ್ತಿದೆ. ತೆಲಂಗಾಣ, ಆಂಧ್ರದ ಅಧೀನದ TB ಬೋರ್ಡ್ ಡ್ಯಾಂ ಹಿಂಭಾಗದ ಉಸ್ತುವಾರಿಯನ್ನ ನೋಡುತ್ತೆ. ಜಲಾಶಯದ ಮುಂಭಾಗದ ವ್ಯಾಪ್ತಿ ಕರ್ನಾಟಕಕ್ಕೆ ಸೇರಿದೆ. ಗೇಟ್ ರಿಪೇರಿ ಆಗಬೇಕು, ಜೊತೆಗೆ ಹೆಚ್ಚು ನೀರು ಹಾನಿಯಾಗಬಾರ್ದು. ಇಷ್ಟು ಸವಾಲನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಅದೇಗೆ ನಿಭಾಯಿಸ್ತಾರೋ ಅನ್ನೋದೇ ಯಕ್ಷ ಪ್ರಶ್ನೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆಗೆ ಸಂಜಯ್, TV9 ಕೊಪ್ಪಳ.